ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ನನಗೆ ನಿಜವಾಗ್ಲೂ ನಿಮ್ದು ಎಷ್ಟು ನೆನಪಾಗತ್ತಿತ್ತಲ್ಲ, ದಿನ ಮಾತಾಡಿ ಮಾತಾಡಿ ನನಗೂ ರೂಢಿ ಆಗೈತಿ. ನಾನು ನಿಮ್ಮನ್ನು ನೋಡಿಲ್ಲ, ಆದರೂ ನಿಜವಾಗ್ಲೂ ನನ್ನ ಮನಸ್ಸು ಎಷ್ಟು ಹರಿಯಾಕತ್ತಿತ್ತು ಈ ಕಡೆ. ಅಂದ್ರೆ ಅವ್ರು ಬಂದು ಮಾತಾಡಬೇಕಪ್ಪ, ಜನರು ನನಗೆ ಕೇಳಬೇಕು, ನಾ ಅವ್ರ ಜೊತೆ ಮಾತಾಡಬೇಕು, ಇದ್ದದ್ದು ಫೀಲಿಂಗ್ಸ್ ಹಂಚ್ಕೋಬೇಕು ಅಂತಂದು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ಇಷ್ಟು ಜನ ಎಲ್ಲ ನನ್ನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡ್ತೀರಿ, ಅದಕ್ಕೆ ಕಮೆಂಟ್ ಮಾಡ್ತೀರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋಕ್ಕೆ ನಾ ಏನು ಟೈಟಲ್ ಕೊಟ್ಟಿಲ್ಲ. ಅಲ್ಲೇ ಒಬ್ಬರು ಸ್ಪೆಷಲ್ ಗೆಸ್ಟ್ ಅದಾರ, ತಮಗೆಲ್ಲರಿಗೂ ಭಾಳ ಬೇಕಾದಂಥವ್ರು. ತಾವು ಅವ್ರನ್ನ ಭಾಳ ನಂಬ್ತೀರಿ, ಅವರೊಬ್ಬರು ಅದಾರ ಅಂತವ್ರು. ಸೊ ಇವತ್ತು ಅವರಿಂದ ನಿಮಗೆ ಏನು ಅಡ್ವೈಸ್ ಬರ್ತೈತಿ ಅನ್ನೋದನ್ನು ನಾವು ನೋಡೋಣ. ಅಂದರೆ ಬರೋ ಒಂದೆರಡು ತಿಂಗಳದೊಳಗೆ ಯಾವ್ಯಾವ ವಿಷಯಗಳು ಅಥವಾ ಯಾವ ಸಮಸ್ಯೆಗಳಲ್ಲಿ ತಾವು ಪರಿಹಾರ ಕಂಡುಕೊಳ್ತೀರಿ ಅಂತ ಅನ್ನೋದನ್ನು ನೋಡೋಣ. ಓಕೆ. ಮೊನ್ನೆ ನಾನು ಬಗಲಾಮುಖಿ ಅಮ್ಮಂದು ರೀಡಿಂಗ್ ಮಾಡಿದ್ದೆ. ಅವತ್ತೇನಾಗಿತ್ತು ಅಂತಂದರೆ ಎಲ್ಲ ಕಾರ್ಡು ಚಲೋ ಬಂದಿದ್ದು. ಯಾವ ಕಾರ್ಡ್ದೊಳಗೂ ಒಂದು ಸ್ಟ್ರಗ್ಲಿಂಗ್ ಕಾರ್ಡ್ ಇದ್ದಿರಲಿಲ್ಲ ಅದರೊಳಗೆ. ಇದರ ಅರ್ಥ ಏನಪ್ಪ ಅಂತಂತಂದ್ರೆ, ನಾನು ಅದ್ರಾಗೂ ಹೇಳಿದ್ದೆ, ಅಂದರೆ ಈಗ ಪೂರ್ತಿ ಕಂಪ್ಲೀಷನ್ ಎಜ್ ಮೇಲೆ ಐತಿ. ಈಗ ನೀವೇನು ಅದ್ರೊಳಗಿನ ಸೆಟ್ಟಿಂಗ್ ಮಾಡ್ಕೋಬೇಕು. ನೋಡಿರಿ, ಅಬಂಡೆನ್ಸ್ ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ ಅಂತ ನಾವೆಲ್ಲ ಕಾರ್ಡ್ಸ್ ತೆಗೆದು ನೋಡ್ತೇವೆ, ನಾವು ಹೇಳ್ತೇವೆ. ಅಬಂಡೆನ್ಸ್ ಅಂದರೆ ಬರೀ ದುಡ್ಡೇ ಅಲ್ಲ, ಇಮೋಷ್ನಲ್ ಅಬಂಡೆನ್ಸೂ ಇರಬಹುದು. ಓಕೆ. ಎಲ್ಲ ಕಂಪ್ಲೀಟ್ ಆಗೈತಿ. ನಮಗೆ ಏನು ಮಾಡ್ಕೋಬೇಕು, ಅಥವಾ ನಾ ಯಾವ ವಿಷಯದೊಳಗೆ ಹಿಂದುಳ್ತೇನೆ ಅದನ್ನು ನಾನು ಸರಿ ಮಾಡ್ಕೋಬೇಕು. ಉದಾಹರಣೆಗೆ ನನ್ನನ್ನು ತೊಗೊಳೋಣ. ಈಗ ನೋಡಿರಿ, ಎಲ್ಲ ಐತಿ, ಎಲ್ಲ ಇದ್ರೂ ಸಹಿತ ಏನಕ್ಕತಿ, ಕನ್ಸಿಸ್ಟೆನ್ಸಿ ಇರೋಂಗಿಲ್ಲ ನನ್ನ ಹತ್ರ. ಯಾಕಂದ್ರೆ ಒಂದು ದಿವ್ಸಕ್ಕೆ ನಾನು 10 ಟಾಸ್ಕ್, ನನಗೆ ಕೆಲವೊಂದಿಷ್ಟು ಬಿಡಾಕೆ ಆಗ್ಲಾರ್ದಂಥ ಅದಾವ ಅದ್ರೊಳಗೆ. ಅದನ್ನು ನಾನು ಮಾಡಲೇಬೇಕಾಕತಿ. ಸೊ ನಾನೇನು ಮಾಡಿದೆ, ಈಗ ನೋಡ್ರಿ 4 ದಿನ ನಾನು ಇಲ್ಲಿ ಬಂದು ಕುಂತು ನಾನಿಲ್ಲಿ ವಿಡಿಯೋ ಮಾಡ್ಕೊಂಡು ಮಾಡಿದ್ದೆ ಅಂತಂತಂದ್ರೆ, ಈಗ ನನಗೆ ಮದ್ವೆ ಸೀಸನ್, ನಂದು ಟೇಲ್ರಿಂಗದ ಕೆಲಸಕ್ಕೆ ಹೊಡೆದು ಬಿಡ್ತಿತ್ತು. ನಾನು ವಿಚಾರ ಮಾಡಿದೆ ಏನಪ್ಪ ಅಂತಂತಂದರೆ, ಓಕೆ, ಅವ್ರಿಗೆ ನಾನು ಮೊದಲು ಟೈಮ್ ಕೊಡಬೇಕು, ಅದನ್ನು ನಾನು ಮುಗಿಸ್ಕೋಬೇಕು. ಅದನ್ನು ನಾನು ಮುಗಿಸ್ಕೊಂಡೆ. ನಾನು ಊಟ ಸರಿಯಾಗಿ ಮಾಡೋಂಗಿಲ್ಲ. ನನಗೆ ಊಟದ ಕೆಲವು ಸರ್ತಿ ನೆನಪಿರಂಗಿಲ್ಲ ಅಂತಂತಂದ್ರೆ ಅದು ಚಾರ್ಟ್ ಮೇಲೆ ಡಿಪೆಂಡ್ ಇರ್ತೈತಿ. ಯಾಕೆ ಹಂಗೆ ಆಗ್ತೈತಿ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಓಕೆ. ಅದಕ್ಕೆ ನಾ ವಿಚಾರ ಮಾಡಿದೆ, ಇನ್ಮೇಲೆ ನಾನು ನನ್ನ ಊಟದ ಪದ್ಧತಿಯನ್ನು ಸರಿಯಾಗಿ ಇಟ್ಕೋತೇನೆ, ನನ್ನ ಡಯಟ್ ಪ್ಲ್ಯಾನ್ ಸರಿಯಾಗಿ ಕಂಟಿನ್ಯೂ ಮಾಡ್ತೇನೆ ಅಂತಂದು ಹೇಳಿ ನಾನು ವಿಚಾರ ಮಾಡಿದೆ. ಯಾಕಪ್ಪ ಅಂತಂತಂದ್ರೆ, ನನಗೆ ಇನ್ಮೇಲೆ ಹೆಲ್ತ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತಂದ್ರೆ ಇನ್ನೂ ಉಪಯೋಗ ಇಲ್ಲ. ಇವೆಲ್ಲ ಹೆಂಗಂತಾರೆ, ಹಿಡಿತ ಬಂದಂಗೆ ತಿಳಿತ ಬಂದಂಗೆ ಅಂತ, ಹಿಡಿತ ಬಂದಂಗೆ ತಿಳಿತ ಬಂತಂತ. ಹಂಗೆ ಈಗೆಲ್ಲ ನಮ್ಗೆ ಅರ್ಥ ಆಗ್ತಾವೆ. ಅಂದ್ರೆ ನಮ್ಮ ಮನಿ ರೀಡಿಂಗದನ್ನ ನಿಮಗೆ ಏನು ಹೇಳಕತ್ತಾನ, ಅರ್ಥ ಹೆಂಗೆ ಮಾಡ್ಕೋಬೇಕು ಅಂತಂತಂದ್ರೆ, ಒಮ್ಮೆ ಎಲ್ಲ ಚಲೋ ಆಗಿಬಿಡ್ತೈತಿ, ಒಮ್ಮೆ ಎಲ್ಲದರಿಂದ ಹೊರಗೆ ಬಂದುಬಿಡ್ತೀವಿ ಅಂತ ಹಂಗಿಲ್ಲ. ಎಲ್ಲ ಸರಿ ಐತಿ, ಆದರೆ ಕೆಲವೊಂದಿಷ್ಟು ವಿಷಯದೊಳಗೆ ನಾವು ಹಿಂದದೇವೆ. ಆ ವಿಷಯಗಳನ್ನ ನಾವು ಸುಧಾರಿಸ್ಕೋಬೇಕು. ಈಗ ನನಗೆ ಊಟದ್ದು ಸುಧಾರಿಸ್ಕೋಬೇಕು, ಸರಿ ಹಿಂಗೆ ನಿದ್ದೆ ಮಾಡೋದನ್ನು ಸುಧಾರಿಸ್ಕೋಬೇಕು. ನಾನು ಎಷ್ಟಾಕತಿ ಅಷ್ಟೊಂದು ಸ್ವಲ್ಪ ಪ್ರಯಾರಿಟಿ ನಾನು ಲಿಸ್ಟ್ ಮಾಡ್ಬೇಕಾಕತಿ. ಅಂದರೆ ಇದನ್ನು ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾನು ಎಲ್ಲಕ್ಕೂ ಡಿಸಿಷನ್ ಮಾಡ್ಕೊಂಡೆ ಮನೆ. ದಿಸ್ ಇಸ್ ಅ ವೆರಿ ಬೆಸ್ಟ್ ಎನರ್ಜಿ. ಇದನ್ನು ನಾನು ನಿಜವಾಗ್ಲೂ ಕ್ಲೇಮ್ ಮಾಡ್ಕೋಬೇಕು, ನನ್ನ ಲೈಫ್ದೊಳಗೆ ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ನಿಮಗೂ ಇದೇ ಥರದ ಸೂಚನೆಗಳನ್ನು ಕೊಡ್ತಿರ್ತವೆ ಇವೆಲ್ಲ ಕಾರ್ಡ್ಸ್. ಇವೇನಂತಂತಂದ್ರೆ, ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ತಾವೆ ಅಂದ್ರೆ, ನೀವು ಕರೆಂಟ್ ಯಾವ ಸಿಚುವೇಶನ್ದೊಳಗೆ ಅದೀರಿ, ನೀವಲ್ಲಿ ಏನು ಸರಿ ಮಾಡ್ಕೋಬೇಕು, ಅದು ಇಷ್ಟೇ ಹೇಳ್ತಿರ್ತೈತಿ. ಓಕೆ. ಸೊ ಇವತ್ತು ರೀಡಿಂಗ್ದಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಮತ್ತು ನಿಮ್ಮ ಪಿತೃಗಳಿಂದನೂ ಯಾವ ಥರದ ಅಡ್ವೈಸ್ ಬರ್ತಾ ಇದೆ, ಆಮೇಲೆ ನಿಮಗೆ ಬೇಕಾದಂಥ ಒಬ್ಬರು ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರು ಯಾರು ಅಂತ ನೀವು ಕೊನೆಗೆ ನೋಡಿರಿ. ಅವ್ರು ಏನು ಹೇಳ್ತಾರೆ ನೀವು ಅದನ್ನು ಚಾಚು ತಪ್ಪದೆ ಮಾಡಿರಿ, ಮತ್ತು ನೀವು ಮಾಡ್ತೀರಿ ಅಂತಲೂ ನಾನು ಅಂದ್ಕೊಂಡೀನಿ. सो चलो रीडिंग स्टार्ट करते हैं. ಸೊ 8 ಆಫ್ ವಾಂಡ್ಸ್ ಇದೆ ಕೆಳಗಡೆ. ದಿಸ್ ಇಸ್ ಎಂಪ್ರೆಸ್, ದಿಸ್ ಇಸ್ 3 ಆಫ್ ಪೆಂಟಕಲ್ಸ್, 8 ಆಫ್ ಸೋರ್ಡ್ಸ್, 10 ಆಫ್ ಪೆಂಟಕಲ್ಸ್, 7 ಆಫ್ ಸೋರ್ಡ್ಸ್ ಇದೆ, ಮೂನ್ ಇದೆ, ಡೆವಿಲ್ ಇದೆ. ಸೊ ಈಗ ರೀಡಿಂಗ್ ಏನು ಬರ್ತಾ ಇದೆ ಅಂಥೇಳಿ ನೋಡೋಣ. ಓಕೆ.
ಡೆಕ್ಕದ ಬಾಟಮ್ದಲ್ಲೇನಿದೆ 8 ಆಫ್ ವಾಂಡ್ಸ್ ಇದೆ. ಎಸ್, 8 ಆಫ್ ವಾಂಡ್ಸ್ ಇದೆ, 3 ಆಫ್ ಕಪ್ಸ್ ಇದೆ. ಈ ಬರುವ 1-2 ತಿಂಗಳಲ್ಲಿ ಯಾವ ಥರದ ಎನರ್ಜಿ ನೀವು ರಿಸೀವ್ ಮಾಡ್ತೀರಿ ಅಂತಂತಂದ್ರೆ, ಲೈಫ್ ಏನಾಕತಿ ಅಂದರೆ ಲೈಫ್ದೊಳಗೆ ಒಂದು ಚೇಂಜ್ ಬರ್ತಾ ಇದೆ. ಆ ಚೇಂಜನ್ನು ತಾವು ಸಕಾರಾತ್ಮಕವಾಗಿ ಅದನ್ನು ವೆಲ್ಕಮ್ ಮಾಡಬೇಕು. ಯಾವಾಗಿದ್ರೂ ಚೇಂಜ್ ಅಂದ್ರೆ ಏನಾಕತಿ ಅಂದರೆ ಮನುಷ್ಯಾಗ ಒಂದು ಸ್ವಲ್ಪ ಕಸಿವಿಸಿ, ಅಯ್ಯೋ ಚೇಂಜ್ ಅಂದರೆ ಏನು ಬರ್ತದಪ್ಪ ಅಂತಂದೇಳಿ. ಇಲ್ಲಿ ನೋಡಿರಿ ಟೆಂಪ್ರೆನ್ಸ್ ಕಾರ್ಡ್ ಇದೆ, 3 ನಂಬರ್ ಏನು ತೋರಿಸ್ತತಿ ಅಂದರೆ ಜುಪಿಟೇರಿಯನ್ ಎನರ್ಜಿ ತೋರಿಸ್ತತಿ, ಗುರುವಿನ ಕಾರ್ಡ್. ಸೊ ಇದೇನಂತಂದರೆ ಗುರು ಅಂತಂತಂದರೆ ಎಸ್ಟ್ರಾಲಜಿಕಲಿ ಸುಖದ ಕಾರಕ ಗುರು. ನೋಡಿರಿ ಚಾರ್ಟ್ನೊಳಗೆ ಗುರುವಿನ ಪ್ಲೇಸ್ಮೆಂಟ್ ಅಂದ್ರೆ ಗುರು ಪ್ಲ್ಯಾನೆಟದ ಪ್ಲೇಸ್ಮೆಂಟ್ ಒಂದು ವೇಳೆ ಚಲೋ ಇತ್ತು ಅಂತ ತಿಳ್ಕೊರಿ, ಪ್ರತಿಯೊಂದು ಮನುಷ್ಯಾಗೂ 50% ಪ್ರಾಬ್ಲಮ್ ಸಾಲ್ವ್ ಆದವು. ಇನ್ನು 50% ನಾವೇನಾದರೂ ಸೆಟ್ಟಿಂಗ್ ಮಾಡ್ಕೋಬೇಕಷ್ಟೆ. ಗುರು ಒಳ್ಳೆ ಪ್ಲೇಸ್ಮೆಂಟ್ ಇತ್ತು ಅಂತಂತಾರೆ, ನೀವು ಯಾವುದೇ ಆಪತ್ಕಾಲದಲ್ಲಿರ್ರಿ, ನಿಮಗೆ ಏನೇ ಪ್ರಾಬ್ಲಮ್ ಇರಲಿ, ಸಣ್ಣ ಪುಟ್ಟನೇ ಇರಲಿ ಅಥವಾ ದೊಡ್ಡ ವಿಷಯನೇ ಇರಲಿ, ನಿಮಗೆ ಒಂದು ಅನ್ನೋನ್ ಪ್ಲೇಸಿಂದ ಹೆಲ್ಪ್ ಬರ್ತಿರ್ತೈತಿ. ಅದು ಹೆಂಗೆ ಬರ್ತೈತೋ ಗೊತ್ತಿಲ್ಲ, ಯಾಕಂದ್ರೆ ಗುರು ಸುಖದ ಕಾರಕ. ನೋಡಿರಿ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ ಶಿ ಈಸ್ ಅ ಪ್ರೆಗ್ನೆಂಟ್. ಜೀವನದ ಯಾವ ಆಯಾಮದಲ್ಲಿ ನಿಮಗೆ ಕೊರತೆ ಅಂತ ಅನಿಸಿತ್ತು, ಕೊರತೆ ಅಂತಂದ್ರೆ ಕಡಿಮೆ, ಅಭಾವ ಅಂತಂತ ಅನಿಸಿತ್ತು, ಅವನ್ನೆಲ್ಲ ಫುಲ್ಫಿಲ್ ಮಾಡೋದು. ನೋಡಿರಿ ಯಾರಿಗಾದರೂ ಮಟೀರಿಯಲ್ ಲೈಫ್ ಅಂತಿರ್ಬೋದು, ಯಾರಿಗಾದರೂ ಫೈನಾನ್ಸ್ ಅಂತಿರ್ಬೋದು, ಯಾರಿಗಾದರೂ ಅನ್ನಿಸ್ತಿರ್ಬೇಕು ಮಕ್ಕಳ ಬದಲಾಗಿ ವಿಚಾರ ಮಾಡ್ತಿರ್ಬೋದು, ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕೋನು, ಏನು ಹಾಕೋದು, ನಿಮಗೆ ಇಷ್ಟಪಡುವಂಥದ್ದನ್ನು ಎಜುಕೇಷನ್ ಸಿಸ್ಟಮಿಗೆ ನೀವು ಅವ್ರಿಗೆ ಅಡ್ಮಿಷನ್ ಸಿಗುವಂಥದ್ದು, ಆ ಥರದ ವಿಷಯಗಳು. ಅಂದರೆ ಮಕ್ಕಳ ಬದಲಾಗಿನೂ ಒಳ್ಳೆಯ ವಿಷಯಗಳನ್ನು ನೀವು ಕೇಳ್ತೀರಿ. ಓಕೆ, ಯಾರಿಗಾದರೂ ಮಕ್ಕಳು ಆಗಿರಲಿಲ್ಲ ಅಂತ ಇಟ್ಕೋರಿ, ಅವ್ರಿಗೇನಾದರೂ ಗರ್ಭಿಣಿ ಆಗುವಂಥ ಸಂಭವ. ಲೈಫ್ನಲ್ಲಿ ಎಲ್ಲ ಕಾರ್ನರ್ದಿಂದ ಒಂಥರ ಗ್ರೋತ್ ನೋಡೋಕೆ ಸಿಗ್ತೈತಿ. ನೋಡಿ ಆ ಹೆಣ್ಮಕ್ಳ ಹತ್ರ ಏನಿದೆ ಈಗ ಅಂತಂತಂದ್ರೆ, ಆಕೆ ಎಂಥ ಒಂದು ಒಳ್ಳೆ ಫೀಲ್ಡ್ದೊಳಗೆ ನಿಂತಾಳೆ. ಅಲ್ಲೆಲ್ಲ ಹಣ್ಣಿದೆ, ಅಲ್ಲಿ ಅದಕ್ಕೆ ಹತ್ರ ಒಂದು ಪ್ರಾಣಿನೂ ಐತಿ, ಅಲ್ಲಿ ನೋಡ್ರಿ ಆಕೆ ಕೈಯಾಗ ಒಂದು ಮಂತ್ರದಂಡ ಇದೆ ಅಂತಂದರೆ ನಿಮ್ಮ ಪರಿಸ್ಥಿತಿ ಹೆಂಗಿರ್ತೈತಿ ಅಂತಂತಂದರೆ ನೀವೇನು ವಿಶ್ ಮಾಡ್ತಿರಲ್ಲ ಅದು ನಿಮಗೆ ಸಿಗುವಂಥದ್ದು. ಆಕೆ ಕಾಲು ಕೆಳಗೆ ಬೆಕ್ಕಿದೆ ನೋಡ್ರಿ, ಅಂದ್ರೆ ಬುದ್ಧಿಯಲ್ಲಿನೂ ಒಂಥರ ಚತುರತೆ. ನಿಮ್ಮ ಹತ್ರ ಬರುವಂಥ ಮಿಸ್ಟ್ರೀಸನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿಮ್ಮೆಡೆಗೆ ಬರ್ತಾ ಇದೆ. ಅದಾದಮೇಲೆ ನೋಡಿರಿ 3 ಆಫ್ ಪೆಂಟಿಕಲ್ಸ್ ಹೇಳ್ತಾರೆ, ನೀವು ಕಮ್ಯುನಿಕೇಟ್ ಮಾಡಿರಿ. ಸಪೋಸ್ ಮಿಸ್ಟ್ರೀಸ್ ಇದ್ದರೂ ಸಹಿತ ಅವನ್ನ ಯಾರನ್ನಾದರೂ ನೀವು ಕಾನ್ಫಿಡೆನ್ಸ್ದಾಗ ತೊಗೊಂಡು ಅವ್ರ ಜೊತೆ ಮಾತಾಡಿ ಮನಸ್ಸಲ್ಲೇ ಹಗರಾಗ್ರಿ. ನೀವು ಯಾವುದೇ ಜಾಬ್ದು ವಿಷಯ ಅನ್ಬೋದು ಅಥವಾ ಮತ್ತು ಯಾವುದೇ ವಿಷಯ ಅನ್ಬೋದು, ಆಸ್ತಿ ಪಾಸ್ತಿ ವಿಷಯ ಅಂತ ಅನ್ಬೋದು, ಯಾರಾದರೂ ಒಬ್ಬರು ಮೀಡಿಯೇಟರ್ ಜೊತೆ ಮಾತಾಡ್ರಿ, ಅಥವಾ ಯಾರಿಗಾದರೂ ಹೋಗಿ ಹೇಳ್ರಿ ನನಗೆ ಇಂಥ ಪ್ರಾಬ್ಲಮ್ ಇದೆ, ತಾವೇನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಸೊ ಇದೇನು ಕಾರ್ಡ್ ಏನು ಹೇಳ್ತೈತೆ ಅಂದರೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೇಳ್ತೈತಿ. ಬಹುತೇಕ ನೀವು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಕಮ್ಯುನಿಕೇಟ್ ಮಾಡಿರಿ. ಕೆಲವೊಂದಿಷ್ಟು ಮಿಸ್ಟ್ರಿಗಳನ್ನು ನಿಮ್ಮ ಜೀವನದ ಕೆಲವೊಂದು ಗುತ್ತಿಗೂ ಆಪಿ ಸುಲ್ಜಾಸಾಗ್ತವೆ. ಮಿಸ್ಟ್ರೀಸನ್ನು ನೀವೇ ಸಾಲ್ವ್ ಮಾಡಬಹುದು. ಎಲ್ಲ ವಿಷಯ ನಾವೇ ಬಗೆಹರಿಸ್ಕೋತೇವೆ ಅಂತಂತ ಅನ್ನಕ್ಕೆ ಬರೋಂಗಿಲ್ಲ, ಜನರ ಸಹಾಯ ಬೇಕೇ ಬೇಕು. ಸೊ 3 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತಿ ಅಂದರೆ ಕಮ್ಯುನಿಕೇಷನ್ ಹೇಳ್ತೈತಿ, ಒಳ್ಳೆ ಕಮ್ಯುನಿಕೇಷನ್. ನನಗನ್ಸಿಬಿಟ್ಟು ಎಷ್ಟೋ ಜನ ಇಲ್ಲಿ ಕಮ್ಯುನಿಕೇಟ್ ಮಾಡೋಕತ್ತಿಲ್ಲ. ಮೊನ್ನೆ ನಾನು 4 ದಿನ ಇಲ್ಲಿ ಆನ್ಲೈನ್ ಮೇಲೆ ಬಂದಿರಲಿಲ್ಲ, ನನಗೊಂದಿಷ್ಟು ಆಸ್ಟ್ರಾಲಜಿಕಲ್ ಚಾರ್ಟ್ಸ್ ಬಂದಿದ್ದು, ನಿಮ್ಮ ಯೂಟ್ಯೂಬ್ದಿಂದನೇ ಬಂದಿದ್ರು ಅವರು. ಎಲ್ಲರದು ಸೇಮ್ ಪ್ರಾಬ್ಲಮ್, ಇಲ್ಲ ನಮಗೆ ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಹಾಗೆಲ್ಲ ಹೆಂಗೆ ಕೇಳಬೇಕು ನಾವು ಹೋಗಿ, ಹಂಗೆ ಅನ್ನಕ್ಕೆ ಬರ್ತೈತಿ. ನೋಡಿರಿ ಮಾತಾಡೋರ್ದು ಮಣ್ಣನ್ನು ಮಾರ್ತದಂತ, ಯಾರಿಗೆ ಮಾತು ಬರೋಂಗಿಲ್ಲ ಅವ್ರು ಬಂಗಾರನೂ ಮಾರೋಂಗಿಲ್ಲ. ಮಾತು ಎಷ್ಟು ಮುಖ್ಯ ಅಂದರೆ ಇದರರ್ಥ ಮರ್ಕ್ಯುರಿ ಚಲೋ ಇಲ್ಲ ಅಂತ. ನೋಡಿರಿ ಪ್ರತಿಯೊಂದು ಪ್ಲ್ಯಾನೆಟೂ ಒಂದಿಷ್ಟು ವಿಷಯಗಳನ್ನು ಹೇಳ್ತಿರ್ತೈತೆ, ಅಥವಾ ನಮ್ಮ ಜೀವನದಲ್ಲಿ ಏನೆಲ್ಲ ವಿಷಯಗಳನ್ನು ಅದಾವಲ್ಲ ಅದನ್ನೆಲ್ಲ 9 ಪ್ಲ್ಯಾನೆಟ್ದೊಳಗೆ ಹಂಚಾರ. ಈ ಕಮ್ಯುನಿಕೇಷನ್ ಅಂತಂದ್ರೆ ಏನು, ಕಮ್ಯುನಿಕೇಷನ್ ಅಂದರೆ ಮರ್ಕ್ಯುರಿ ಯಾವ ಮನೆ ಕೊಟ್ಟಾರಂತಾರೆ, 3ನೇ ಮನೆ ಕೊಟ್ಟಾರ ಕಮ್ಯುನಿಕೇಟ್ ಮಾಡೋಕೆ. ಆಮೇಲೆ 6ನೇ ಮನೆ ಕೊಟ್ಟಾರ ನೀವು ಡೈಲಿ ರೂಟೀನ್ ನೀವೇನು ಕೆಲಸ ಮಾಡ್ತೀರಿ ಅದ್ರ ಬದಲಾಗಿ. ಇದರರ್ಥ ನೀವು 3ನೇ ಮನೆ 6ನೇ ಮನೆ ಎರಡೂ ಕೆಡ್ಸಾಕತ್ತೀರಿ ಅಂದಂಗಾತ. ಸೊ ಅಲ್ಲಿಂದ ಏನಂದ್ರೆ ಅಲ್ಲಿಂದ ರಿಸಲ್ಟ್ಸ್ 0 ಆಕ್ಕವೆ ನಿಮಗೆ. ಸೊ 3ನೇ ಮನೆ 6ನೇ ಮನೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಿಮಗೆ. ಸೊ ಟ್ರೈ ಟು ಕಮ್ಯುನಿಕೇಟ್. ಏನಾದರೂ ನಿಮ್ಮ ವರ್ಕ್ ರಿಲೇಟೆಡ್ ಅನ್ರಿ, ಇಮೋಷ್ನಲ್ ಲೈಫ್ ರಿಲೇಟೆಡ್ ಅನ್ರಿ, ಯಾವುದೇ ವಿಷಯ ಇದ್ದರೂ ಮುಕ್ತ ಮನಸ್ಸಿನಿಂದ ಕಮ್ಯುನಿಕೇಟ್ ಮಾಡೋಕೆ ಕಲೀರಿ ಅಂತ. ಇಲ್ಲಿ 8 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಕೆಲವೊಂದಿಷ್ಟು ಈಗ ನೋಡ್ರಿ ಇದಕ್ಕೆ ನೀವು ಇದನ್ನು ಮಾಡ್ಬೋದು. ನೀವು ಮನಸ್ಸು ಮಾಡಿದರೆ ನೀವು ಮಾತಾಡಿದರೆ ನಿಮ್ಮ ಸಮಸ್ಯೆಗಳು ಬಗೆಹರಿತಾವೆ. ಆದರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಇಷ್ಟೇ. ಈಗ ಹೆಂಗೈತೆ ನೋಡ್ರಿ, ಈಕೆ ಹ್ಯಾಟ್ ಇಲ್ಲೈತಿ. ಹ್ಯಾಟ್ ಅಂತಂದ್ರೆ ಏನು, ಹ್ಯಾಟ್ ಎಲ್ಲ ಹಾಕ್ಕೋತಾರೆ, ತಲೆ ಮೇಲೆ ಹಾಕ್ಕೋತಾರೆ. ತಲೆ ಮೇಲೆ ಒಂದು ಹ್ಯಾಟ್ ಹಾಕ್ಕೊಳ್ಳೋದನ್ರಿ, ಒಂದು
ಕಿರೀಟ ಇಟ್ಕೊಳ್ಳೋದನ್ರಿ, ಅದೇನು ತೋರಿಸ್ತತಿ ಅಂತಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ತೋರಿಸ್ತತಿ. ಅಂದರೆ ಇದರ ಅರ್ಥ ಯು ಆರ್ ನಾಟ್ ಟೇಕಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ನಿಮ್ಮ ಸಲುವಾಗಿ ಸ್ಟ್ಯಾಂಡ್ ತೊಗೋಬೇಕು. ಮತ್ತು ಯಾರು ತೊಗೋಬೇಕು ನೀವು ತೊಗೊಲಿಲ್ಲ ಅಂತಂದ್ರೆ? ಇದರ ಅರ್ಥ ನೀವು ಇಲ್ಲಿ ಸ್ಟ್ಯಾಂಡ್ ತೊಗೊಳ್ತಾ ಇಲ್ಲ. ನೀವು ಸ್ಟ್ಯಾಂಡ್ ತೊಗೊಳ್ರಿ, ನೀವು ಸ್ಟ್ಯಾಂಡ್ ತೊಗೊಳ್ರಿ, ನೀವು ಕಮ್ಯುನಿಕೇಟ್ ಮಾಡಿರಿ. ನೀವು ಸ್ಟ್ಯಾಂಡ್ ತೊಗೊಳ್ರಿ, ನೀವು ಕಮ್ಯುನಿಕೇಟ್ ಮಾಡಿರಿ. ಇದ್ರ ಜೊತೆನೇ ನೀವು 8 ಆಫ್ ಸೋರ್ಟ್ಸ್ ಐತಲ್ಲ, ಇದ್ರ ಜೊತೆನೇ ನೀವು ಈ 7 ಆಫ್ ಸೋರ್ಟ್ಸ್ ಕಾರ್ಡ್ ನೀವು ಒಂದೊಡೆ ದಿಸ್ ಇಸ್ 7 ಆ್ಯಂಡ್ ದಿಸ್ ಇಸ್ 8. ಓಕೆ, ಇದೇನು ತೋರಿಸುತ್ತೆ ಅಂದರೆ ನಿಮಗಿರುವಂಥ ಜವಾಬ್ದಾರಿನ ನೀವು ಸರಿಯಾಗಿ ನೇಗಿಸ್ತಾ ಇಲ್ಲ ಅಂತ. ನೀವು ಜವಾಬ್ದಾರಿ ಸರಿಯಾಗಿ ನೇಗಿಸ್ತಾ ಇಲ್ಲ ಅಂದರೆ ಇದು ನೋಡಿರಿ, ಇಲ್ಲಿಂದ ನೀವು ಇಲ್ಲಿ ಬಂದ್ರಿ, ಇಲ್ಲಿಂದ ನೀವು ಇಲ್ಲಿ ಬರಬೇಕು ಅಂದರೆ ಕಮ್ಯುನಿಕೇಟ್ ಮಾಡಬೇಕು. ನಿಮಗಾಗಿ ನೀವು ಏನು ಮಾಡ್ತಾ ಇಲ್ಲ, ಇರುವಂಥ ಜವಾಬ್ದಾರಿಯಿಂದ ಓಡಿ ಹೋಗೋದು. ಎಕ್ಸ್ಕ್ಯೂಸಸ್, ಡೋಂಟ್ ಡೂ ದ್ಯಾಟ್. ಓಕೆ, ಏನು ಶಾರ್ಟ್ಕಟ್ಸ್ ಹುಡುಕಕ್ಕೆ ಹೋಗ್ಬೇಡ್ರಿ. ಶಾರ್ಟ್ಕಟ್ಸ್ ಯಾವುದೇ ಕೆಲಸ ಇತ್ತಂತಂದ್ರೆ ಅದಕ್ಕೆ ಕಡೆ ಲಕ್ಷ ಕೊಟ್ಟು ಮಾಡಕ್ಕೆ ನೋಡ್ರಿ. ಯಾವುದೇ ಥರದ ಶಾರ್ಟ್ಕಟ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಶಾರ್ಟ್ಕಟ್ ಅಂದ್ರೆ ರಾಹು. ಅದು ಕಡಿಮೆ ಟೈಮ್ದೊಳಗೆ ನಿಮ್ಮನ್ನು ಮ್ಯಾಲೆ ತೊಗೊಂಡು ಹೋದ್ರೂ ಸಹಿತ ಎಷ್ಟು ಲಘು ಮ್ಯಾಲೆ ತೊಗೊಂಡು ಹೋಗಿರ್ತಲ್ಲ ಅಷ್ಟು ಲಘು ಕೆಳಗೆ ತೊಗೊಂಬರ್ತದೆ ಅದು. ಯಾವುದರ ವಿಷಯದ ಬದಲಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂತಂದ್ರೆ ಓಕೆ, ಬುಕ್ಸ್ ಓದ್ರಿ, ಅದರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳಕ್ಕೆ ನೋಡಿರಿ. ಈಗೇನು ಗೂಗಲ್ದೊಳಗೆ ನೀವು ಸರ್ಚ್ ಮಾಡಿದರೆ ನೀವು ಏನೆಲ್ಲ ಸರ್ಚ್ ಮಾಡೋದು, ಜಗತ್ತಿನ ಯಾವುದೇ ಮೂಲೆಯೊಳಗೆ ಯಾವುದೇ ವಿಷಯ ಇದ್ದರೂ ಸಹಿತ ನಿಮ್ಗೆ ಅದು ಒಂದು ವಿದಿನ್ ನೋ ಟೈಮ್ ನಿಮ್ಗೆ ಅದು ಗೊತ್ತಾಗ್ತದೆ. ಸೊ ಇನ್ಫಾರ್ಮೇಷನ್ ತಗೊಳ್ರಿ, ಅದ್ರ ಮೇಲೆ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿರಿ. ಆಮೇಲೆ ನಿಮ್ಮ ಸಲುವಾಗಿ ನೀವು ಸ್ಟ್ಯಾಂಡ್ ತೊಗೊಳ್ರಿ. ಈ ಕಾರ್ಡ್ಸ್ ಏನು ಹೇಳ್ತಾವೆ ಅಂತ ನಿಮ್ಮ ಸಲುವಾಗಿ ನೀವು ಸ್ಟ್ಯಾಂಡ್ ತೊಗೊಳಕತ್ತಿಲ್ಲ ಅಂತ. ಸೊ ಕೆಲವೊಂದಿಷ್ಟು ಜನರಿಗೆ ಏನಾಗ್ಬೋದು ಅಂತಂದರೆ 10 ಆಫ್ ಪೆಂಟಕಲ್ಸ್ ಹೇಳ್ತೈತಿ. ಕುಟುಂಬದಲ್ಲಿ ಅನ್ಯೋನ್ಯತೆ ಉಂಟಾಗೋದು. ಓಕೆ, ಒಂಥರ ಹಾರ್ಮನಿ ಕ್ರಿಯೇಟ್ ಆಗೋದು ಅಂತಂತನ್ರಿ. ಏನಾದರೂ ಫ್ಯಾಮಿಲಿ ಒಳಗೆ ಏನಾದರೂ ಕುಂದುಕೊರತೆಗಳು ಇದ್ದೇ ಇರ್ತಾವೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದು ಅಂತಂತನ್ರಿ. ಆಮೇಲೆ ಫ್ಯಾಮ್ಲಿ ಬದಲಾಗಿ ನೀವೇನಾದರೂ ಕನಸು ಕಂಡಿದ್ರೆ, ಆಸ್ತಿ ಪಾಸ್ತಿ ತೊಗೋಬೇಕು ಮಾಡಬೇಕು ಅಂತಂದಿದ್ರೆ, ಮನೆ ಕಟ್ಟಬೇಕು ಅಂತಂತಂದಿದ್ರೆ, ನಿಮ್ಮ ಡ್ರೀಮ್ಸು ಫುಲ್ಫಿಲ್ ಆಗುವಂಥ ಟೈಮ್. ಬಟ್ ಒಂದೇ, ನೀವು ಆ್ಯಕ್ಷನ್ ತೊಗೋಬೇಕಷ್ಟೆ. ನೀವು ಈ ಕೆಲಸ ನೀವು ಮಾಡಬೇಕು ಅಂತಂತಂದರೆ ನಿಮ್ಮ ಫ್ಯಾಮಿಲಿನೂ ನಿಮಗೆ ಸಪೋರ್ಟ್ ಮಾಡ್ತೈತಿ, ಇಮೋಷ್ನಲಿನೂ ಸಪೋರ್ಟ್ ಮಾಡ್ತೈತಿ, ನಿಮಗೆ ಫೈನಾನ್ಷಿಯಲಿನೂ ಸಪೋರ್ಟ್ ಮಾಡ್ತೈತಿ. ಸೊ ನಿಮ್ಗೆ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತೈತಿ. ಅಂದರೆ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುವಂಥ ಟೈಮ್. ನೀವು ಇದನ್ನು ಈ ಎಂಪ್ರೆಸ್ ಕಾರ್ಡ್ ಜೊತೆ ನೀವು 10 ಆಫ್ ಪೆಂಟಕಲ್ಸ್ ನೀವು ಕಂಪೇರ್ ಮಾಡಿದರೆ, ನಿಮ್ಮ ಜೀವನ ಗುರು ಅಂತಂತಂದರೆ ಮ್ಯಾರೇಜದ ಕಾರಕ ಗ್ರಹ ಗುರು. ಓಕೆ, ದಿಸ್ ಇಸ್ ಅ ಜುಪಿಟೇರಿಯನ್ ಎನರ್ಜಿ. ಯಾವುದಾದ್ರೂ ಒಳ್ಳೆ ಫ್ಯಾಮಿಲಿಯಿಂದ ನಿಮಗೆ ಸಂಬಂಧ ಬರೋದು, ಒಳ್ಳೆ ಫ್ಯಾಮಿಲಿಯಲ್ಲಿ ಸಂಬಂಧ ಕುದುರೋದನ್ರಿ, ಆ ಥರದ ವಿಷಯಗಳು ನಡೀತಕ್ಕಂಥದ್ದು. ಭಾಳ ದಿವಸ ನೀವು ಏನಾದರೂ ವೇಟ್ ಮಾಡ್ತಿದ್ರೆ ಒಂದು ಒಳ್ಳೆ ಫ್ಯಾಮಿಲಿಯಿಂದ ನಿಮಗೊಂದು ಪ್ರಪೋಸಲ್ ಬರುವಂಥದ್ದು ಇಲ್ಲಿ ಎಂಪ್ರೆಸ್ ಆ್ಯಂಡ್ ದಿಸ್ 10 ಆಫ್ ಪೆಂಟಕಲ್ಸ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಮಕ್ಕಳು ಯಾರಿಗಿಲ್ಲ ಅವರಿಗೆ ಮಕ್ಕಳ ರಿಲೇಟೆಡ್ ಏನಾದರೂ ಗುಡ್ ನ್ಯೂಸ್ ಬರುವಂಥದ್ದು. ನೀವೇನಾದರೂ ನಿಮ್ಮ ಇದ್ರ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಾಕಾಗೋಷ್ಟಿದೆ. ಇಲ್ಲಿ ನಾಯಿ ಇದೆ ನೋಡ್ರಿ, ಇಲ್ಲಿ ನಾಯಿ ಅಂದರೆ ಕೀತು ಅಂದರೆ ನಿಮ್ಮ ಎನ್ಸಿಸ್ಟರ್ಸ್. ಅದಕ್ಕೆ ನಾನು ಯಾವಾಗಿದ್ರೆ ಹೇಳ್ತಿರ್ತೇನೆ, ನಾಯಿಗಳಿಗೆ ಅದು ಊಟಕ್ಕೆ ಹಾಕೋದು ಬರ್ರಿ, ಕಂಡ್ರ ಮಾಡಿದ್ರೆ ಬಂದರೆ ಬಡದು ಓಡ್ಸಾಕೋದು ಹೋಗ್ಬೇಡ್ರಿ. ಯಾವಾಗಾದ್ರೆ ಅವ್ರ ಸೇವಾ ಮಾಡೋದು ಬರ್ರಿ. ಯಾವಾಗ ನಮ್ಮ ಪರಿಹಾರ ಹೇಳಿರ್ತಾರೆ ಅವಾಗ ಕರಿ ನಾಯಿ ಹುಡ್ಕೊಂಡು ಹೋಗೋದು, ಅದಕ್ಕೆ ಊಟಕ್ಕೆ ಹಾಕೋದು, ಓ ಸಬ್ ಕಾಮ್ ನಾಯಿ ಕರ್ತಾ. ದೇವರ ನೋಡ್ತಿರ್ತಾನೆ. ನಿಮಗೇನಾದರೂ ಬೇಕಾದಾಗ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಸೇವೆ ಮಾಡೋದು ಬೇರೆ, ನೀವು ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡೋದು ಬೇರೆ. ಯಾವಾಗ ಮನುಷ್ಯ ಅನ್ಕಂಡೀಷ್ನಲಿ ಲವ್ ಮಾಡತ್ತಲ್ಲ, ದೇವ್ರು ನಿಮಗೆ ಏನು ಕೊಡಬೇಕಾದ್ರೂ ಕಣ್ಣು ಮುಚ್ಚಿ ಕೊಡ್ತಾನೆ. ಇಷ್ಟು ಕೊಡಾಕತ್ತೇನೆ ಇವ್ರಿಗಂತ ಎಂದೂ ವಿಚಾರ ಮಾಡೋಕ್ಕಾಗಲ್ಲ. ಸೊ 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದರೆ, ದುಡ್ಡಿನಲ್ಲಿ ಸ್ಟೆಬಿಲಿಟಿ ಬರುವಂಥದ್ದು, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರುವಂಥದ್ದು, ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಲಾಂಗ್ ಟರ್ಮ್ ಸಕ್ಸಸ್. ದಿಸ್ ಶೋಸ್ ಲಾಂಗ್ ಟರ್ಮ್ ಸಕ್ಸಸ್. ನಾವು ಈ ಕಾರ್ಡ್ಗಳನ್ನು ಹಿಂಗೆ ಸೆಟ್ ಮಾಡಿದ್ವಿ. ಓಕೆ, ಇದು 3, ಇದು ಪಾಸಿಟಿವ್ ಕಾರ್ಡ್ಸ್. ಇದಿಲ್ಲಿ ನೆಗೆಟಿವ್ ಕಾರ್ಡ್ಸ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಬಟ್ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ತಾ ಇಲ್ಲ. ಅದೇನು ಗೊತ್ತಾ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇಲ್ಲ. 7 ಆಫ್ ಸೋರ್ಟ್ಸ್, 8 ಆಫ್ ಸೋರ್ಟ್ಸ್.
ನೀವು ಮನಸ್ಸು ಮಾಡಿದರೆ ನೀವು ಇದರಿಂದ ಹೊರಗೆ ಬರ್ಬೋದು. ಮೂನ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಯುವರ್ ಸಬ್ ಕಾನ್ಷಿಯಸ್ ಮೈಂಡನ್ನು ಯಾವ ತೋರಿಸ್ತೈತಿ ಅಂದರೆ ಎಸ್ಟ್ರಾಲಜಿಕಲಿ ನಿಮ್ಮದು 3ನೇ ಮನೆ ತೋರಿಸ್ತೈತಿ ರೀ. 3ನೇ ಮನೆ ಅಧಿಪತಿ ಯಾರು ಅಂತಂದ್ರೆ ಮರ್ಕ್ಯುರಿ. ಓಕೆ, ಇದರ ಅರ್ಥ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸರಿ ಹೆಂಗೆ ಕೆಲಸ ಮಾಡ್ತಾ ಇಲ್ಲ, ನಿಮಗೆ ಉತ್ತರ ಕೊಡ್ತಾ ಇಲ್ಲ, ನಿಮಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ ಅಂತ. ನೀವು ಇದು ಎರಡೂದ್ರ ಮೇಲೆ ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮದು ಮೂನ್ ಕಾರ್ಡ್ ಸರಿ ಹೋಗ್ತೈತಿ. 8+1 ಅಂದ್ರೆ 9 ಅಂತಂದ್ರೆ ಮಾರ್ಸ್. ಥಿಂಕ್ ಲಾಜಿಕಲಿ. ಮಾರ್ಸ್ ಅಂದ್ರೆ ಲಾಜಿಕ್. ಈಗ ಎಷ್ಟು ಮಂದಿ ನನ್ನ ಹತ್ರ ಕಾರ್ಡ್ ಇವನು ಪತ್ರಿ ತೊಗೊಂಬರ್ತಾರಲ್ಲ, ಎಲ್ಲರ ಪ್ರಾಬ್ಲಮ್ಮು ಒಂದೇಪ್ಪ, ಅಯ್ಯೋ ನಮ್ಮ ಕೈಲೇ ಆಗ್ತಾನೆ ಇಲ್ಲ. ನೋಡಿರಿ, ನೀವು 10 ಮಂದಿ ಕಡೆ ಹೋಗಿದ್ರಿ, ಅಲ್ಲಿಯೂ ಇದನ್ನೇ ಹೇಳಿದರೆ. ಈಗ ನಾನು 11ನೇ ಮನುಷ್ಯ ಇರ್ಬೋದು ಅಥವಾ ನಾನು 101ನೇ ಮನುಷ್ಯ ಇರ್ಬೋದು. ನೀವು ಇಲ್ಲಿಯೂ ಬಂದು ನನ್ನ ಕೈಲೇನ ಆಗ್ತಾ ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಸಲ ಯಾರು ಮಾಡೋರು ಹೇಳ್ರಿ? ನಿಮ್ಮ ಸಲ ನೀವೇ ಸ್ಟ್ಯಾಂಡ್ ತೊಗೋಬೇಕು. ಇಲ್ಲಾಂದ್ರೆ ಏನಾಕತಿ, ಇದೇ ಕೊರಿಗಿನಲ್ಲಿ ಇದ್ದು ಅದೇ ಕೊರಿಗಿನಲ್ಲೇ ಹೋಗ್ಬಿಡೋದಾಗಿಬಿಡ್ತೈತಿ. ಅಯ್ಯೋ ಅದು ಹಾಗಾಯಿತು ಹೀಗಾಯಿತು, ನನಗೆ ಅಟ್ಮಾಸ್ಫಿಯರ್ ಏನೋ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲಿಲ್ಲ. ಐ ಟೆಲ್ ಯು, ನನಗೂ ಯಾರು ನಮ್ಮ ಫ್ಯಾಮಿಲಿ ಸಪೋರ್ಟ ಮಾಡಿಲ್ಲ, ನಾನು ಒಬ್ಬಾಕೆನೇ ಇದ್ದೇವೆ. ಅದೇನೇ ಅಂತಂದ್ರೆ ನನ್ನ ಜೀವನದೊಳಗೆ ನಾನು ಒಬ್ಬಾಕೆನೇ ನಡ್ಕೊಂಡು ಹೋದೆ. ನನ್ನ ಜೀವನದೊಳಗೆ ಸ್ಟಿಲ್ ಐ ಆಮ್ ಸ್ಟ್ರಗ್ಲಿಂಗ್. ಸ್ಟ್ರಗಲ್ ಮಜಾ ಮಾಡೋಕೆ ಕಲೀರಿ ನೀವು. ಸ್ಟ್ರಗಲನ್ನು ಪಾಸಿಟಿವ್ ವೇದಾಗ ಕನ್ಸಿಡರ್ ಮಾಡೋಕೆ ಕಲೀರಿ ನೀವು. ಭಾಳ ಮಜಾ ಬರ್ತೈತೆ ಅವಾಗ. ಯಾಕಂದ್ರೆ ನಮ್ಮ ಸಾಮರ್ಥ್ಯವನ್ನು ನಾವೇ ಹೊರಗೆ ಹಚ್ಚುವಷ್ಟರ ಮಟ್ಟಿಗೆ ನಾವು ಬೆಳಿತೇವೆ. ಒಮ್ಮೆ ನಿಮಗೆ ಗೊತ್ತಾತಲ್ಲ ನೀವು ಸರ್ವೈವ್ ಮಾಡ್ತೀರಿ ಅಂತಂದು ಹೇಳಿ ಭಾಳ ಮಜಾ ಬರ್ತೈತಿ ಜೀವನದೊಳಗೆ. ನೋಡಿರಿ, ನಾನು ಅತ್ಯಂತ ಕೆಟ್ಟ ಟೈಮ್ದೊಳಗೂ ನಾವು ಒಬ್ಬಾಕೆನೇ ಇದ್ನಿ. ನನಗೆ ಗೊತ್ತಾತವ, ನಾವು ಒಂದೇ ಬಡ್ದಾಡಿ ನಾವು ಒಂದೇ ಮ್ಯಾಲೆ ಬನ್ನಿ ಅಂದ್ರೆ ನಂಗೆ ಗೊತ್ತಾತು ನಾನು ಸರ್ವೈವ್ ಮಾಡ್ತೇನೆ ಅಂತಂದು ಹೇಳಿ. ಸೊ ಈಗ ನನ್ನ ಜೀವನದೊಳಗೆ ಎಂಥದೇ ಕಂಡೀಷನ್ ಬಂದರೂ ನಾನು ನಿಜವಾಗ್ಲೂ ಸರ್ವೈವ್ ಮಾಡ್ತೇನೆ. ಆ ಥರದ ಮೆಂಟಾಲಿಟಿ ನೀವು ಬೆಳೆಸ್ಕೋಬೇಕಿಲ್ಲಿ. ಓಕೆ, ಇಲ್ಲಿ ಹೆಂಗೈತೆ ನೋಡಿರಿ, ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ, ಒಂಥರ ಇಲ್ಯೂಷನ್. ಇದು ಯಾವ ಥರದಂದ್ರೆ ನಕಾರಾತ್ಮಕ ವಿಷಯಗಳನ್ನು ನೀವೇ ಹುಟ್ಟಾಕಿ ನಮಗೆ ನಾವೇ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ. ಬೇರೆದವ್ರು ನಮ್ಗೆ ಏನಾದರೂ ಮಾಟ ಮರಡಿ ಮಾಡಿಸ್ಬೇಕು ಅಂತಿಲ್ಲ, ನಮಗೆ ನಾವೇ ಶತ್ರುಗಳು ಒಂದು ರೀತಿಯಿಂದ. ಆ ಥರ ನಾವು ವಿಚಾರ ಮಾಡ್ತಿದ್ರೆ ಆ ಥರದ್ದು ನೋಡಿರಿ, ಅತಿಯಾಗಿ ವಿಚಾರ ಮಾಡೋದು ಒಂಥರ ಎಡಿಕ್ಷನ್ನ. ಅದು ಓವರ್ ಥಿಂಕಿಂಗಿಂದ ಅಂತೂ ಏನೂ ಬರ್ತಿರಂಗಿಲ್ಲ. ಅದಕ್ಕೆ ಏನು ಮಾಡಿರಿ, ಓವರ್ ಥಿಂಕಿಂಗ್ ನಿಮಗೆ ಆಗ್ತಿತ್ತು ಅಂತಂತಂದ್ರೆ ದಯಮಾಡಿ ಯಾವುದಾರ ಕೆಲ್ಸಕ್ಕೆ ಹತ್ತಿರಿ. ನೀವು ಕೆಲ್ಸಕ್ಕೆ ಹತ್ತಿದ್ರಿ, ನೀವು ತಲೆ ನೀವು ಎಂಗೇಜ್ ಇಟ್ಕೊಂಡ್ರಿ ಅಂತಂತಂದ್ರೆ ನೆಗೆಟಿವ್ ಥಾಟ್ಸ್ ಒಂದು ಸ್ವಲ್ಪ ಬರೋದು ಕಡಿಮೆ ಆಕ್ಕವು. ಒಂದಿನ ಸ್ವಲ್ಪ ಕಡಿಮೆ ಆಕ್ಕವು, ಮತ್ತೊಂದು ದಿನ ಸ್ವಲ್ಪ ಕಡಿಮೆ ಆಕ್ಕವು. ಆಮೇಲೆ ನೀವು ನೋಡಿರಿ, ಒಂದು ವಾರದೊಳಗೆ ಎಷ್ಟು ಅದರದ್ದು ಇಂಟೆನ್ಸಿಟಿ ಕಡಿಮೆ ಆಗಿರ್ತೈತಿ ಅಂತಂದು ಹೇಳಿ ನೀವು ಈ ಥರ ಮಾಡಿ ನೋಡ್ಬೋದು. ಇದನ್ನು ನೋಡಿರಿ, ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಇದು ಈ ಮೂನನ್ನು ಕೆಡಿಸ್ತೈತಿ. ಅಂದ್ರೆ ನಿಮ್ಮ ಇಮೋಷನ್ಸ್ ಹಾಳು ಮಾಡ್ತೈತಿ. ಇದು ಇಲ್ಲ ಸಲ್ಲದ ಕಲ್ಪನೆ ಮಾಡಿಕೊಂಡು ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸಿನ ಮೇಲೆ ನೀವು ಕಂಟ್ರೋಲ್ ತೊಗೊಂಬರ್ರಿ. ಇಲ್ಲಿ ಏನೂ ಅಂತದ ಅಂದರೆ ಯಾವುದಾದ್ರೂ ಥರ್ಡ್ ಪಾರ್ಟಿ ನಿಮ್ಗೆ ಏನಾದರೂ ಮಾಡ್ತಾ ಇದೆ ಅಂತ ಅನ್ನೋವಂಥದ್ದು ಏನೂ ಇಲ್ಲ. ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗಿಷ್ಟೇ. ಮೂನನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ನೀವು ಮೆಡಿಟೇಷನ್ ಮಾಡಿರಿ. ಮೆಡಿಟೇಷನ್ ಮಾಡಕತ್ತೀರಿ ಅಂತಂದ್ರೆ ನಿಧಾನವಾಗಿ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಎಂಟರ್ ಆಗ್ಬೋದು. ಇಲ್ಲಿ ನೋಡ್ರಿ, ಈ ಹೆಣ್ಮಕ್ಳು ಏನು ಮಾಡೈತಿ ಅಂದರೆ ಇದು ಜಾಡು, ಇದು ಏನಂತಾರೆ, ಇದು ಕಸಬರಿಗೆ, ಇದ್ರ ಮೇಲೆ ಕುಂತು ಈ ಯಮ ಹೊಂಟೈತಿದು. ಓಕೆ, ಇದರ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಜಾಡು ಲಗಾಕಿ ಕ್ಲೀನ್ ಕರ್ ಸಕ್ತೇವೆ. ನಿಮಗೆ ಯಾವ ಥರದ ನೆಗೆಟಿವ್ ಥಾಟ್ಸ್ ಅದಾವಲ್ಲ, ಅಲ್ಲಿ ಏನದಾವಲ್ಲ ಅದನ್ನು ನೀವು ಆರಾಮಾಗಿ ಹೊರಗೆ ತೆಗಿಬೋದು. ಅದನ್ನು ಹೊರಗೆ ತೆಗೆದನ್ನು ಸ್ವಚ್ಛ ಮಾಡ್ಬೋದು ನೀವು. ಸೊ ನೀವು ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡೋಕತ್ತಿರಲಿಲ್ಲ ಅಂತಂದ್ರೆ ನಿಮ್ಮ 3rd ಹೌಸ್ ಮತ್ತು 6th ಹೌಸ್ ಕೆಲಸ ಮಾಡ್ತಾ ಇಲ್ಲ ಅಂತ. 3rd ಹೌಸ್ ಇದು ಉಪಚಯ ಹೌಸ್ ಅಂತಂದ್ರೆ ದಿವ್ಸಕ್ಕೆ ಅದ್ರೊಳಗೆ ಗ್ರೋತ್ ಆಗ್ತಿರ್ತೈತಿ. ಮತ್ತು 6ನೇ ಮನೆ ಏನಂತವ, 6ನೇ ಮನೆ ಕನ್ಯಾ ರಾಶಿ ಓನ್ ಮಾಡ್ತೈತಿ. 6ನೇ ಮನೆ ಏನಂತಂದ್ರೆ ನಿಮ್ಮ ಡೈಲಿ ರೂಟೀನ್ ಹೇಳ್ತೈತಿ. ರೋಗ ಋಣ ಶತ್ರುಕೋ ಬತ್ತಾತ ಯಾವು. ಈಗ ಹಿಂಗಿಲ್ಲ ಹೆಂಗಂತಂದ್ರೆ ನಮಗೆ ನಾವೇ ಶತ್ರುಗಳು. ಯಾಕಂದ್ರೆ ನಾವು ಓವರ್ ಥಿಂಕ್ ಮಾಡ್ತೇವಲ್ಲ. ನೋಡಿರಿ, ಅದು ಡೈಲಿ ಕೆಲಸ ಮಾಡುವಂಥ ಜಾಗ ಯಾವುದು, 6ನೇ ಮನೆ. ಅಲ್ಲಿ ಬರೀ ನೀವು ವಿಚಾರ ಮಾಡ್ಕೊತ ಕುಂತ್ರಾಗಂಗಿಲ್ಲ. ಬರೀ ವಿಚಾರ ಮಾಡಕತ್ರ ಒಂದು ಜಾಗ ಕುಂಡ್ರಬೇಕಾಕತಿ. ನೀವು ಕೆಲಸ ಮಾಡಕತ್ತೀರಿ ಅಂದ್ರೆ ನಾನೆಲ್ಲ ಮುಂದೆ ಹೋಗೋದು. ಬರೀ ವಿಚಾರನ ಮಾಡಿದ್ರೆ ಮುಂದೆ ಯಾವಾಗ ಹೋಗೋದು ಎದ್ದು. ಸೊ ಇಲ್ಲಿ ಏನು ಹೇಳಕತ್ತೈತಿ ಅಂತಂದರೆ ಟೇಕ್ ಆ್ಯಕ್ಷನ್. ಇಲ್ಲೇನು ಹೇಳಕತ್ತೈತಿ ಅಂದರೆ ಟೇಕ್ ಆ್ಯಕ್ಷನ್. ಈಗ ಖರೆ ಅಂತಂದ್ರೆ ನೀವು ಜೀವನದಲ್ಲಿ ನಿಜವಾಗ್ಲೂ ಒಂದು ಚೇಂಜ್ ಬರ್ತೈತಿ. ಈಗ ಸದ್ಯ ನೀವು ಅದನ್ನು ಸೀರಿಯಸ್ಲಿ ಕನ್ಸಿಡರ್ ಮಾಡಬೇಕು. ಅದರ ಬದಲಾಗಿ ನೀವು ನಿರ್ಣಯ ತೊಗೋಬೇಕಷ್ಟೇ. ಸೊ ನಿಮಗೆ ಏನು ಮತ್ತೆ ಮೆಸೇಜ್ ಬರ್ತಾ ಇದೆ, ನಿಮ್ಮ ಪಿತೃಗಳ ಮೆಸೇಜ್ ಅಂತಂತ ಅಂದ್ಕೊಡ್ರಿ. ನಿಮ್ಮ ಪಿತೃಗಳು ನಿಮ್ಮನ್ನು 24/7 ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ, ನೆನಪಿರಲ್ಲ.
10 ಆಫ್ ಪೆಂಟಕಲ್ಸ್ ಲೆಗಸಿ ತೋರಿಸುತ್ತೆ. ಲೆಗಸಿ ಅಂತಂದ್ರೆ ನೀವೇ ಕ್ರಿಯೇಟ್ ಮಾಡಿದ್ದಲ್ಲ, ನಿಮ್ಮ ಹಿಂದಿನವ್ರು ಕ್ರಿಯೇಟ್ ಮಾಡಿ ಹೋಗಿದ್ದು. ಮೇಕ್ ರೂಮ್ ಫಾರ್ ದಟ್ ಹ್ಯಾಪಿ ಎಂಡಿಂಗ್. ಇಟ್ಸ್ ನೌ ವಿದಿನ್ ಯುವರ್ ಗ್ರಾಸ್ಪ್. I will take one more and we'll say. Trust, love and appreciate yourself. Show respect for you. ನೋಡ್ರಿ, ಮೇಕ್ ರೂಮ್ ಫಾರ್ ದಟ್ ಹ್ಯಾಪಿ ಎಂಡಿಂಗ್. ಇಟ್ಸ್ ನೌ ವಿದಿನ್ ಯುವರ್ ಗ್ರಾಸ್ಪ್. ಈ ಸಿಚುವೇಶನ್ ಎಲ್ಲ ನೀವು ನೋಡಿದ್ರಿ ಅಂತಂತಂದ್ರೆ ನಿಮ್ಮ ಜೀವನ ಒಂದು ಹ್ಯಾಪಿ ಎಂಡಿಂಗ್ ಕಾಣಬೇಕಂತ ಅನ್ನೋದು ನಿಮ್ಮ ಹಿಡಿತದೊಳಗನ ಅದ. ನೀವು ಅದ್ರ ಮೇಲೆ ಕಂಟ್ರೋಲ್ ಮಾಡ್ಬೋದು. ನೀವು ಯಾವ ಥರ ನಿಮ್ಮ ಜೀವನ ಕಂಟ್ರೋಲ್ ಮಾಡ್ತಿರಲ್ಲ ಆ ಥರದ ಜೀವನ ನೀವು ಬಯಸ್ಬೋದು. ಸೊ ಇಲ್ಲೇನು ಹೇಳ್ತಾರೆ, ಟ್ರಸ್ಟ್ ಇಲ್ಲ, ಲವ್ ಇಲ್ಲ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳಂಗಿಲ್ಲ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋಂಗಿಲ್ಲ, ಇದರದ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಐತಿ ಅಂತಂದು ಹೇಳಿ ಆ ಕಾಂಪ್ಲೆಕ್ಸಿಂದ ಹೊರಗೆ ಬರ್ರಿ. ಓಕೆ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಏನು ಭಾಳ ಆದ್ರೆ ನಾವು ಯಾವ ಕೈಯಾಗಿ ತೊಗೊಂಡಿರ್ತೇವೆ ಅದು ಆಗಲಿಕ್ಕಿಲ್ಲ. ಮತ್ತು ಯಾವುದಾದ್ರೂ ವಿಷಯ ನಮಗೆ ಸರಿ ಹೋಗ್ಬೋದು, ಮತ್ತೆ ಮುಂದೆ ನೋಡುವ. ಸಿ, ಇಟ್ಸ್ ಅ ಲಾಂಗ್ ಜರ್ನಿ, ನೋ. ಸೊ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾ ಇದೆ ಅಂತ ನಾವು ನೋಡೋಣ. ನೋಡಿರಿ, ನಿಮ್ಮ ಹಿರಿಯರು ಎಷ್ಟು ಚಂದ ಹೇಳ್ಯಾರ, ನಿನ್ನ ಬದಲಾಗಿ ನಿನಗೆ ಪ್ರೀತಿ ಇಲ್ಲ, ನಿನ್ನ ಬದಲಾಗಿ ನಿನಗೆ ವಿಶ್ವಾಸ ಇಲ್ಲ, ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳಂಗಿಲ್ಲ. ಎಷ್ಟೋ ಸರ್ತೆ ಒಳ್ಳೆ ಕೆಲಸ ಏನಾರು ಮಾಡಿದ್ರೆ, ಒಳ್ಳೇದೇನಾರು ಸ್ಟಿಚಿಂಗ್ ಅದು ಮಾಡಿದ್ದೆ ಅಂದ್ರೆ ನಾನೇ ಶಬಾಷ್ ಅನ್ಕೋತಿರ್ತೇನೆ. ನೀವು ನಗ್ಬೋದು, ಶಬಾಷ್ ಇಲ್ಲ ಅಂತಂದೇಳಿ ನಾನು ಅನ್ಕೋತಿರ್ತೇನೆ. ಯಾಕಂದ್ರೆ ನನಗದಷ್ಟು ಲೈಕ್ ಆಗಿರ್ತೈತಿ. ನೋಡಿ, ಇದು ಚೇತನಾ ಶಕ್ತಿ ನನ್ನ ಬಾಡಿ ಒಳಗೈತೆ. ಬಾಡಿ ಮೇರಾ ನೀ ಏನ, ಚೇತನಾ ಶಕ್ತಿ ಅಲ್ಲಗೆ, ಬಾಡಿ ಅಲ್ಲಗೆ. ಬಟ್ ಆ ಬಾಡಿ ನನಗೆ ಎಷ್ಟು ಯೂಸ್ ಮಾಡ್ತೈತಲ್ಲ, ನನ್ನ ಕೈಗಳು ಎಷ್ಟು ನನಗೆ ಹೆಲ್ಪ್ ಮಾಡ್ತಾವೆ, ನನ್ನ ತಲೆ ಎಷ್ಟು ನನಗೆ ಹೆಲ್ಪ್ ಮಾಡ್ತೈತೆ ಒಂದು ಒಳ್ಳೆ ವಿಷಯ ಕ್ರಿಯೇಟ್ ಮಾಡೋಕ್ಕಂತಂದು ಹೇಳಿ. ಸೊ ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ನಿಮ್ಮ ಮಜಾ ಬರ್ತೈತಿ ಜೀವನ, ಹಿಂಗೆ ಮಾಡಿರಿ ನೀವು. ಎನಿಮಲ್ಸ್, ಸಿ, ಓಕೆ, ಜಸ್ಟ್ ಅ ಮಿನಿಟ್. ಸ್ಪಿರಿಟ್ ಗೈಡ್ ನೋಡಿರಿ, ಇವು ಎರಡು ಕಾರ್ಡ್ಸನ್ನು ಅಗದಿ ಸಿಂಪಲ್ ವೇದಾಗ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಆಗಾಳೆ ನಾನು ಏನು ಹೇಳಿದೆ, ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ಸ್ವಾರ್ಥಕ್ಕಾಗಿ ಪರಿಹಾರ ಯಾವಾಗ ಎಸ್ಟ್ರಾಲಜರ್ ಆಗಲಿ ಅಥವಾ ಪೂಜಾರಿಗಳು ಯಾವಾಗಲೇ ಹೇಳಿರ್ತಾರ, ನೀವು ಇದನ್ನು ಮಾಡಿರಿ ಅಂದರೆ ನಿಮಗೆ ಸರಿ ಹೋಗ್ತದೆ, ಅವಾಗ ಪ್ರಾಣಿಗಳ ಸೇವೆಯನ್ನು ಯಾವಾಗೂ ಮಾಡೋಕ್ಕೆ ಓಡಾಡಬೇಡ್ರಿ. ಯಾಕಂದ್ರೆ ಅದು ಸ್ವಾರ್ಥ. ನಿಸ್ವಾರ್ಥ ಭಾವದಿಂದ ನೀವು ಮಾಡ್ತಿದ್ರಿ ಅಂದರೆ ಮೊದಲೇ ಮಾತಾಡ್ತೇನೆ, ನಾನು ನಿಮಗೆ ಸಮಸ್ಯೆಗಳೇ ಬರೋಂಗಿಲ್ಲ. ಇದು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ರೀ. ನಾನು ನಿಜವಾಗ್ಲೂ ಹೇಳಾಕತ್ತೆ. ನಾ ಯಾರಾದರೂ ನೋಡಿ ಕೇಳಿ ನೈ ಬಿಲ್ಕುಲ್ ನೈ, ಒಟ್ಟ ಇಲ್ಲ. ನಿಜವಾಗ್ಲೂ ಭಾಳ ಮಂದಿ ಎನಿಮಲ್ಸ್ ನನಗೆ ಎಷ್ಟು ಕೆಟ್ಟ ಅನಿಸತ್ತಲ್ಲ, ಭಾಳ ಮಂದಿ ಎನಿಮಲ್ಸ್ ಬದಲಾಗಿ ಎಷ್ಟು ಒದರ್ತಿರ್ತಾವೆ, ಹಸದು ಚೀರ್ತಿರ್ತಾವೆ, ಒಂದು ತನ್ನ ಕೊಡೋಂಗಿಲ್ಲ. ನಂಗೆ ಎಷ್ಟು ಬೇಜಾರಾಗತ್ತಂದು. ನೀವು ಅದನ್ನು ಮಾಡಕ್ಕೆ ನೋಡಿರಿ. ನಿಮ್ಮ ಮನ್ಯಾಗ ಏನಾರು ಚಪಾತಿ ಅದು ಉಳಿದಿತ್ತು ಮಾಡಿತ್ತು ಅಂದ್ರೆ ಆಫೀಸಿಗೆ ಹೋಗಿ ಮುಂದೆ ನಿಜವಾಗ್ಲೂ ಅದನ್ನು ಡಬ್ಬೆ ಹಾಕ್ಕೊಂಡು, ಕಸದ ಬುಟ್ಟಿ ಹೋಗಿಕ್ಕಿಂತಲೂ ಅದನ್ನು ಡಬ್ಬೆ ಹಾಕ್ಕೊಂಡು ಅದರ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಹಾಕ್ಕೊಂಡು ಕಟ್ಕೊಂಡು ಹೋಗ್ರಿ. ಎಲ್ಲರೇ ದನ ಆಕಾರ ಇದ್ದಿರ್ತಾವೆ, ಪಾಪ ನಿಂತಿರ್ತಾವೆ, ಕೊಟ್ಟು ಹೋಗ್ರಿ. ನೀವು ಇದನ್ನು ಅನ್ಕಂಡೀಷ್ನಲಿ ನೀವು ಮಾಡೋಕ್ಕೆ ಶುರು ಮಾಡಿರಿ. ಎನಿಮಲ್ಸಿಗಾಗಿ ಚಾರಿಟಿ ಮಾಡಿರಿ. ನೀರು ನಿಮಗೆ ನೋಡಿರಿ, ಏನು ರೀಚೇಬಲ್ ಐತೆ ಅದು ನಷ್ಟ ಮಾಡಿರಿ. ನಿಮಗೇನು ಯಾರಾದರೂ ಡಾಗ್ ಫುಡ್ ಒಂದು 10 ಕಿಲೋ ತಂದು ಯಾರೇ ನಿಮಗೆ ಹಂಚ್ಕೊಂಡು ತಗೊಂಡ್ರಂತ ಯಾರೂ ಹೇಳಾಕತ್ತಿಲ್ಲ. 2 ರೊಟ್ಟಿ ಮತ್ತೇನೂ ನಮಗೆ ಮಾಡೋಕ್ಕಾಗತ್ತಿಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆ ಬಾಗಲ್ದಾಗ ಒಂದು ಬಕೆಟ್ದಾಗ ನೀರೇ ಹಾಕಿಡ್ರಿ. ದಾರೆ ಹೋಗುವಂಥ ನಾಯಿ ನರಿ ನಾಯಿಗಳು ಪಾಪ ಕುಡ್ದರೆ ಕುಡಿತಾವೆ ಬ್ಯಾಸಿಗೆ ಸಲುವಾಗಿ. ಏನು ರೀಚೇಬಲ್ ಐತೆ ಅದನ್ನು ಮಾಡೋಕೆ ನೋಡಿರಿ. ಇಲ್ಲಿ ಏನು ಹೇಳ್ತೈತಿ ಅಂತಾರೆ, ಎನಿಮಲ್ಸಿಗೆ ಏನಾದರೂ ಮಾಡಿರಿ ಅಂತ. ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನಿಮಗೆ. ನಾನು ಅದಕ್ಕೆ ಹೇಳಿದೆ, ನಾಯಿಗಳು ನಮ್ಮ ಎನ್ಸಿಸ್ಟರ್ನ ರಿಪ್ರೆಸೆಂಟ್ ಮಾಡ್ತಾವೆ. ಅದು ಹೆಂಗೆ ಗೊತ್ತಾ, ಈಗ ನಮ್ಮ ಎನ್ಸಿಸ್ಟರ್ಸ್ ಯಾರಾದರೂ ಹೋಗಿದ್ರು ಅಂತಂದ್ರೆ ಅವ್ರಿಗೆ ಭಾಳ ನಮ್ಮ ಮನೆ ಮೇಲೆ ಆಸೆ ಇರ್ತೈತೆ. ಅವ್ರು ಹೇಳ್ತಾರೆ, ನಾ ಅಲ್ಲೇ ಮನೆಗೆ ಹೋಗ್ತೇನೆ ಅಂತ. ಹೆಂಗಿರ್ತೈತಿ ಅಂದರೆ, ನಿಮಗೂ ಆಗ ಮ್ಯಾರೇಜ್ ಆಗಿರ್ತೈತಿ, ಇನ್ನೂ ನಿಮ್ಮ ಮಕ್ಕಳಾಗಿಲ್ಲ ಅಂತ ಇಟ್ಕೋರಿ, ಅಥವಾ ನಿಮ್ಮ ಮಕ್ಳು ಈಗ ಸದ್ಯ ಸಣ್ಣ ಅದಾವ ಅಂತ ಇಟ್ಕೋರಿ. ಅವಾಗ ಬರಾಕಲ್ಲಿ ಒಂದು ದಾರಿನಾರೇ ಬೇಕಲ್ಲ. ಅವಾಗ ಅವ್ರಿಗೆ ಹೇಳ್ತಾರೆ, ಅವ್ರ ಸ್ಪಿರಿಟ್ ಗೈಡ್ಸ್ ಹೇಳ್ತಾರೆ, ನೀ ಅಲ್ಲಿ ಹೋಗಿ ಏನಪ್ಪ ಮಾಡ್ತೀಯ, ಅಲ್ಲಿ ಏನು ಜಾಗನ ಇಲ್ಲ ಅಂದರೆ ಏನಾದರೂ ಒಂದು ಸಂದರ್ಭ ಬರಬೇಕಲ್ಲ, ಅವಾಗ ನೀ ಅಲ್ಲಿ ಹೋಗ್ಬೋದು. ಅವಾಗ ಅವ್ರು ಹೇಳ್ತಾರೆ, ನಾನು ನಾಯಿಯಾಗಿ ಹೋದರೂ ಪರವಾಗಿಲ್ಲ, ಅವ್ರ ಮನೆ ಬಾಗಿಲ್ನಾಗ ಬಿದ್ದಿರ್ತೇನೆ ಅಂತ. ಎಷ್ಟೋ ಜನ ನಾಯಿಗಳದ್ದು ಪಾಪ ಕುಂತಿರ್ತಾರೆ, ಗೇಟ್ ಹತ್ರದ ಒದ್ದು ಓಡಿಸ್ತಿರ್ತಾರೆ. ಎಂದೆಂದೂ ಓದಿಬೇಡ್ರಿ, ಅದು ಭಾಳ ಪಾಪದ ಕೆಲಸ, ಅದು ಭಾಳ ಹೋಪ್ಲೆಸ್ ಅದು ಕೆಲಸ. ಎಂದೂ ಮಾಡೋಕ್ಕೆ ಹೋಗ್ಬೇಡ್ರಿ ಅದನ್ನು. ನೀವು ನಿಮ್ಮ ಚಾರ್ಟ್ದೊಳಗಿನ ಕೇತುನ ಕೆಡಿಸ್ತೀರಿ. ಕೇತು ಎಲ್ಲ ಗ್ರಹಗಳಿಗಿಂತಲೂ
ಅತಿ ಮಹತ್ವದ ಸ್ಥಾನ ಅಂತ ಪಡ್ಕೊಂಡಂಥ ಗ್ರಹ. ಕೇತು ಅಂದರೆ ಏನು ಗೊತ್ತಾ, ಆಸ್ಟ್ರಾಲಜಿಕಲಿ ಅವನ ಸಿಂಬಾಲ್ ಏನಂದ್ರೆ ಧ್ವಜ. ಧ್ವಜ ಯಾವಾಗ ಮನುಷ್ಯ ಝಂಡಾ ಕಬ್ ಗಾಡ್ತಾ ಹೇ ಇನ್ಸಾನ್, ಯಾವಾಗ ವಿಜಯ ಸಾಧಿಸ್ತೀರ ಅವಾಗೆಲ್ಲ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮಾಡಿದರೆ ಅದಕ್ಕೆ ಹೇಳ್ತಾರೆ ಗುಡಿಯೊಳಗೆ ಧ್ವಜ ಒಂದಿಟ್ಟು ಧ್ವಜ ಇದನ್ನು ಕೊಡ್ರಿ ಅಂತಂದು ಹೇಳಿ ದಾನ ಮಾಡ್ಬೇಕಂತ ಧ್ವಜ. ಯಾಕಂದ್ರೆ ಅಲ್ಲಿ ಹೋಗಿ ಕೊಟ್ರಿ ಅಂತಂದ್ರೆ ನಿಮ್ಮ ಕೇತು ಸರಿ ಹೋಗ್ತತಿ ಅಂತಂದು ಹೇಳ್ತಾರೆ. ಸೂರ್ಯ ಸೇ ಭಿ ಬಡಾ ಹೇ ಕೇತು. ಯಾಕೆ ಗೊತ್ತಾ, ಸೂರ್ಯ ಅಂದ್ರೆ ರಾಜ ಅವ ರಾಜತನನೇ ಮಾಡ್ತಾನೆ. ಕೇತು ಕ್ಯಾ ಹೈ, ಕೇತು ತೋ ಸನ್ಯಾಸಿ, ಉಸ್ಕು ಕುಚ್ ಭಿ ನಹೀ ಚಾಹಿಯೆ. ಯಾವ ಮನುಷ್ಯಾಗ ಬೇಕು, ಯಾವ ಮನುಷ್ಯಾಗ ಏನೂ ಬೇಡ ಅನ್ನೋ ಮನುಷ್ಯ ಎಷ್ಟು ಎತ್ತರದೊಳಗೆ ಇರ್ತಾನೆ ವಿಚಾರ ಮಾಡಿರಿ ನೀವು. ಕೇತು ಹೈಟ್ ಬತಾತಾಯ, ಅತಿ ಹೆಚ್ಚಿನ ಹೈಟನ್ನು ತೋರಿಸ್ತತಿ, ರಿಪ್ರೆಸೆಂಟ್ ಮಾಡ್ತತಿ ಕೇತು. ಸೊ ಎನಿಮಲ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮಗೆ ಎನಿಮಲ್ಸು ಸ್ಪಿರಿಟ್ ಗೈಡ್ ಆಗಿ ನಿಮಗೆ ಕೆಲಸ ಮಾಡ್ಬೋದು. ಅವು ಹೀಲಿಂಗೂ ಮಾಡ್ತಾ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು ಅವ್ರ ಮೈ ಮೇಲೆ ಕೈ ಆಡಿಸಿ ನೋಡ್ರಿ, ಅವ್ರ ಹೊಟ್ಟೆ ಮೇಲೆ ಕೈ ಆಡಿಸಿ ನೋಡ್ರಿ, ನಿಮ್ಗೆ ಎಷ್ಟು ಚಲೋ ಅನ್ನಿಸ್ತತಿ. ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ತೊಗೊಂಡು ನಿಮ್ಮಲ್ಲಿ ಪಾಸಿಟಿವಿಟಿ ಕೊಡ್ತಾವೆ. ಯಾಕಂದ್ರೆ ಅವಕ್ಕೆ ಪ್ರೀತಿ ಅಷ್ಟೇ ಗೊತ್ತು, ರಾಗ ದ್ವೇಷ ಗೊತ್ತಿಲ್ಲ ಅವಕ್ಕೆ. ಅದಕ್ಕೆ ದಯಮಾಡಿ ಪ್ರಾಣಿಗಳೆಡೆಗೆ ಸ್ವಲ್ಪ ನಿಮ್ಮದು ಲಕ್ಷ್ಯ ಇರಲಿ. ನೋಡಿರಿ, ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಹೆಲ್ಪ್ ಮಾಡಾಕತ್ತಾರ. ಅವ್ರು ಏನು ಈಗೆಲ್ಲ ಏನು ಹೇಳಿದ್ರಲ್ಲ, ಇದನ್ನು ಅವ್ರ ಸ್ಪಿರಿಟ್ ಗೈಡ್ಸನ್ನು ನಿಮ್ಗೆ ಹೇಳಾಕತ್ತದ್ದು. ಸೊ ನಿಮಗೆ ಈಗಾಗಲೇ ಸಂದೇಶ ಬರ್ತಾ ಇದೆ, ಆದರೆ ಅದ್ರ ಮೇಲೆ ನಿಮಗೊಂದು ಸ್ವಲ್ಪ ಲಕ್ಷ್ಯ ಇರಬೇಕಷ್ಟೆ. ಸೊ ಈಗ ಒಂದು ಡೆಕ್ ನೋಡೋಣ ನಾವು. ಆ ಡೆಕ್ಕಿನಿಂದ ನಿಮಗೆ ಏನು ಸಂದೇಶ ಬರ್ತಾ ಇದೆ. ದಿಸ್ ಇಸ್ ಅ ಫೈನಲ್ ಡೆಕ್. ಇದು ಮೊನ್ನೆ 26ನೇ ತಾರೀಕಿಗೆ ಬಂದಿದೆ, ದುರ್ಗಾದೇವಿದು. ನೀವು ಎಷ್ಟೆಲ್ಲ ಜನ ಫಾಲೋ ಮಾಡ್ತಿರಲ್ಲ ಇವ್ರನ್ನ. ಎಷ್ಟೋ ವರ್ಷದ ಹಿಂದೆ ನನಗೊಂದು ಕನಸು ಬಿದ್ದಿತ್ತು. ನನ್ನ ಎಲ್ಲ ವಿಷಯಗಳೂ ಕನಸಿನಿಂದನೇ ಡಿಕೋಡ್ ಆಗ್ತಾವೆ. ಅವಾಗ ದುರ್ಗಾದೇವಿ ಬಂದರು, ಅವರು ಸಿಂಹದ ಮೇಲೆ ಕುಂತಿದ್ರಪ್ಪ, ಕೆಳಗೆ ಇಳಿದ ಕೂಡಲೇ ನಾನು ಕಾಲು ನಮಸ್ಕಾರ ಮಾಡೋಕೆ ಹೋದೆ. ಮುಟ್ಬೇಡ ನನ್ನ ಅಂತ ಹೇಳಿದರು. ಮುಟ್ಬೇಡ ನನ್ನ, ಟೈಮ್ ಬಂದಿಲ್ಲ ಇನ್ನೂ ನಿನಗೆ ಅಂತಂದು ಹೇಳಿ. ಬಹುತೇಕ ಟೈಮ್ ಬಂತೇನೆ ಯಾರಿಗೆ ಗೊತ್ತು. ವಾಹ್, ಎಷ್ಟು ಕರೆಕ್ಟ್ ಹೇಳ್ಯಾರ ನೋಡ್ರಿ. ಪ್ರೊಟೆಕ್ಟ್ ಯುವರ್ ಎನರ್ಜಿ, ನಾಟ್ ಎವ್ರಿ ಒನ್ ಈಸ್ ಮೆಂಟ್ ಟು ವಾಕ್ ವಿತ್ ಯು. ಇದನ್ನು ಹೆಂಗೆ ಹೇಳಬೇಕು ಅಂತಂದ್ರೆ, ಓಕೆ, ಕೆಲವು ಸರ್ತೆ ನಾವು ಹೆಂಗೆ ಮಾಡ್ತಿರ್ತೇವೆ ಅಂತ, ನಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವರ ಕಾಣ್ತಿರ್ತಾರೆ. ಕೆಲವೊಂದು ಸರ್ತೆ ನಾವು ಅನ್ಕೋತೀವಿ ಎಲ್ಲರೂ ನಮ್ಮ ಜೊತೆ ನಡೀತಾರೆ ಅಂತಂತ. ಎಲ್ಲರೂ ನಮ್ಮ ಜೊತೆ ನಡೆಯೋಕ್ಕೆ ಯೋಗ್ಯನೂ ಇರೋದಿಲ್ಲ, ಅಥವಾ ನಾವು ಬೇರೆದವ್ರ ಜೊತೆ ನಡ್ಕೊಂಡು ಹೋಗಕ್ಕೆ ನಾವು ಅದನ್ನು ಡಿಸರ್ವ್ ಮಾಡ್ತಿರೋದಿಲ್ಲ. ಸೊ ಇಲ್ಲಿ ಇದು ಮೇನ್ ಏನು ಹೇಳ್ತೈತಿ ಅಂತಂತಂದ್ರೆ, ಕೆಲವೊಂದು ವಿಷಯಗಳನ್ನು ಗುಟ್ಟಾಗಿಡಿ, ಪ್ರತಿಯೊಬ್ಬರ ಜೊತೆಗೂ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಜೀವನ ಅಂತಂದರೆ ತೆರೆದಿಟ್ಟ ಪುಸ್ತಕ ಆಗಿರಬಾರ್ದು. ಹಾದು ಹೋಗೋರು ಬರೋರದ್ದೆಲ್ಲ ಓದ್ಕೊತ ಇರಬೇಕು ಅನ್ನುವಂಥದ್ದೇನು ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಗುಪ್ತವಾಗಿ ಇಡಬೇಕು, ನಮ್ಮಷ್ಟಕ್ಕೆ ಇಡಬೇಕು. ನಾವು ಅದನ್ನು ಎಂದೂ ಮಂದಿಗೆ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನೋಡ್ರಿ, ಇಲ್ಲಿ ರೆಮಿಡಿ ಅಂತ ಏನು ಹೇಳ್ತಾರೆ, ಬರ್ನ್ ಧೂಪ್ ಟು ಕ್ಲೆನ್ಸ್ ಯುವರ್ ಸ್ಪೇಸ್ ಆ್ಯಂಡ್ ಔರಾ ರೆಗ್ಯುಲರ್ಲಿ. ಮಾ ಭ್ರಾಮರಿ ದ ಬಿ ಗಾಡೆಸ್ ಪಝಿಸ್ ಅವೇ ಟಾಕ್ಸಿಸಿಟಿ. ಶಿ ಟೀಚಿಸ್ ಡಿಸ್ಕ್ರಿಮಿನೆಂಟ್, ನಾಟ್ ಆಲ್ ಹೂ ಸರೌಂಡ್ ಯು ಆರ್ ನರಿಶಿಂಗ್. ನಮ್ಮ ಹತ್ರ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ನಮ್ಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ ಅಂತಂತೂ ಇರೋಂಗಿಲ್ಲ. ನೆನಪಿರಲಿ, ಇವು ನಮಗೂ ಎಲ್ಲ ಗೊತ್ತಿತ್ತಿರಲಿಲ್ಲ. ನಾವು ಎಲ್ಲ ಏಕೋಭಾವದಿಂದ ಎಲ್ಲರ ಮುಂದೆ ಹೇಳ್ತಿರ್ತೀವಿ. ಈಗ ನಾ ಯಾರ ಮುಂದೆ ಏನೂ ಮಾತಾಡೋಕೆ ಹೋಗೋದಿಲ್ಲ, ಸುಮ್ಮನೆ ಇರ್ತೇನೆ ನಾನು. ಅಂದ್ರೆ ನೋಡ್ರಿ, ತಾವು ಇಲ್ಲಿ ಯಾರ್ದೋ ಜನರಿಗೆ ಕಿವಿ ಮಾತು ಬರ್ತಾ ಇದೆ. ವೆನ್ ಥಿಂಗ್ಸ್ ಫಾಲ್ ಅಪಾರ್ಟ್, ಮೈ hand is rebuilding you. Ma Kali, destroyer of ego, clears what no longer serves your higher self. ನೋಡ್ರಿ, ಜೀವನದಲ್ಲಿ ಯಾವುದಾದ್ರೂ ಕಟ್ ಆಫ್ ಆದರೆ ಅದ್ರ ಬದಲಾಗಿ ನಿಜವಾಗ್ಲೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಇದು ಏನು ಹೇಳಿದ್ರೆ ಇಲ್ಲೇ, ಕೆಲವೊಂದಿಷ್ಟು ಜನ ನಿಮ್ಮ ಜೊತೆ ಇಂತಿಷ್ಟೇ ಟೈಮ್ ಇರಬೇಕು ಅಂತ ಇರ್ತೈತಿ. ಆಮೇಲೆ ಲೈಫ್ದೊಳಗೆ ಒಂದು ಡಿಸಿಷನ್ ತೊಗೋರಿ. ಎಲ್ಲರೂ ನಮ್ಮ ಜೊತೆ ನಮ್ಮ ಜರ್ನಿಯೊಳಗೆ ಭಾಗಿ ಅಂತಂತಂದು ಹೇಳಕ್ಕೆ ಬರೋಂಗಿಲ್ಲ. देखो, जो तुम्हारे साथ जब तक चल सकता है उतना उसके साथ चलो. जिस दिन उसने तुम्हारा हाथ छोड़ दिया ना, तुम भी उसको छोड़ो और आगे निकल जाओ. ದಿಸ್ ಇಸ್ ದ ಬೆಸ್ಟ್ ರೆಮಿಡಿ. ನಾವು ಹಂಗೆ ಮಾಡ್ತೇವೆ, ನಾವು ಏನು ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ಎಷ್ಟು ದಿನ ಇರ್ತಾರೆ. ಬೆಸ್ಟ್ ಅಂತಂದ್ರೆ ಒಂದು ಸ್ಲೋಗನ್ ಜೀವನದೊಳಗೆ ಇಟ್ಕೊಡ್ರಿ, ಆಯೆ ವೆಲ್ಕಮ್, ನಹಿ ಆಯೆ ಭೀಡ್ ಕಮ್.
ಬಂದರೆ ವೆಲ್ಕಮ್ ಅನ್ನೋದು, ಬರಲಿಲ್ಲ ಅಂದ್ರೆ ಜನಸಂದಣಿ ಕಡಿಮೆ ಆತಪ್ಪ, ನಮ್ಮ ಮನ್ಯಾಗಿಂದ ಒಂದು ಕಪ್ ಚಹಾ ಉಳಿತಂತ ಅಂದ್ಕೊಳ್ಳೋದು. ನಿಜವಾಗ್ಲೂ ಈ ಥರದ ಮಾನಸಿಕ ಪ್ರವೃತ್ತಿಯನ್ನು ನೀವು ಯಾವಾಗ ಬೆಳೆಸ್ಕೊತೀರಲ್ಲ, ಅವಾಗನ ನಿಮ್ಮ ಜೀವನದೊಳಗೆ ನೀವು ಒಂದು ಗ್ರೋತ್ ಕಾಣ್ತೀರಿ. ಸಿ ದೀಸ್ ಆರ್ ದ 2 ಕೀ ಪಾಯಿಂಟ್ಸ್. ನೋಡ್ರಿ ಇದ್ರ ಜೊತೆಗೇನ ಐತಿದು. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.